ಈ 12mm ಬುಲೆಟ್ ಅಂತೆಲ್ಲ ಮಾತಾಡಿದ್ರಲ್ಲ, ಇದು ನಮಗಿರೋ ನಾಲೆಡ್ಜ್ ಪ್ರಕಾರ ಮಾತಾಡ್ತೀನಿ ರಾಮುಲು ಅವರೇ. ಏನಂದ್ರೆ ಯಾವುದೋ ಪಿಸ್ತೂಲೋ ರಿವಾಲ್ವರಿಂದ ಸಿಡಿದಿರ್ಲಿಕ್ಕೆ ಸಾಧ್ಯ ಇಲ್ಲ, ಶಾರ್ಟ್ ಗನ್ ಇಂದಾನೆ ಹೋಗಿರ್ಬೇಕದು. ಶಾರ್ಟ್ ಗನ್ ಬಳಸೋದು ಸಾಮಾನ್ಯವಾಗಿ ಅಂಗರಕ್ಷಕರೇ. ಒಂದು ಕೈ ಅಷ್ಟು ಉದ್ದದ ಒಂದು ಗನ್, ಅದು ಶಾರ್ಟ್ ಗನ್ ಬಳಸಿರ್ತಾರೆ. ಈಗ ಇದರಲ್ಲಿ ಎಲ್ಲಾರ ಕಡೆ ಅಂಗರಕ್ಷಕರು ಇದ್ರು, ಯಾರಿಂದ ಸಿಡಿತೋ ಗೊತ್ತಿಲ್ಲ ಅಂತ ಹೇಳ್ತಿದ್ರಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು ಅಂತ? ನೋಡ್ರಿ, ನಮ್ಗೆ ಯಾರಿದ್ದಾರೆ ಹೇಳ್ರಿ ಅಂಗರಕ್ಷಕರು? ಸರ್ಕಾರ ಕೊಟ್ಟಿದೆ. ಸರ್ಕಾರ ಕೊಟ್ಟಂತ ಲೆಕ್ಕಾಚಾರ ಏನಿದೆ, ಬುಲೆಟ್ ಏನಿದೆ, ಗನ್ ಏನಿದೆ, ಆಮೇಲೆ ಎಲ್ಲಿಂದ ಆರಿದೆ ಎಲ್ಲವನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ. ಅಂಗರಕ್ಷಕರಿಗೆ ಯಾರು ಆರಿಸಿದಾರೆ ಅನ್ನೋದು ಕೂಡ ಪ್ರೈವೇಟ್ ಖಾಸಗಿ ಗನ್ಮ್ಯಾನ್ಗಳು ಅಂತೇಳಿ ಗೊತ್ತಾಗಿದೆ. FSL ರಿಪೋರ್ಟ್ ಬರಬೇಕಾಗಿದೆ, FSL ರಿಪೋರ್ಟ್ ಕಾಯ್ತಾ ಇದಾರೆ. ನಾನು ಮುಂಚೆ ಕೂಡ ಹೇಳಿದ್ದೆ ನೋಡ್ರಿ, ಯಾರು ಕೂಡ ನಾವು ಆಂಟಿಸಿಪೇಟರಿ ಬೇಲ್ ತಗೊಳೋದಾಗ್ಲಿ, ನಾವೇನೋ ಮಾಡ್ಲಾರ್ದಂತ ತಪ್ಪಿಗೆ ಮಾಡಿದ್ವಿ ಅನ್ನೋದಾಗ್ಲಿ, ಅವ್ರು ಏನ್ ಹೇಳ್ತಾರೆ ನಮ್ಗೆ ಸಂಬಂಧ ಇಲ್ಲ ಅಂತ. ನಾವೇನ್ ಹೇಳ್ತೀವಿ ನಮ್ಗೆ ಸಂಬಂಧ ಇಲ್ಲ. ಯಾರೊಬ್ಬರು ವ್ಯಕ್ತಿ ಅಮಾಯಕ ಸತ್ತೋದ್ನ ಯಾರು ಜವಾಬ್ದಾರಿ? ಇವತ್ತು ಯಾರು ಬಂದೂಕಿನಿಂದ ಎಲ್ಲಿ ಆರಿದೆ ಅನ್ನೋಂಥದ್ದು ಸರ್ಕಾರನೇ ಅದನ್ನ ತನಿಖೆ ಮಾಡಬೇಕಾಗಿದೆ. ಆಲ್ರೆಡಿ ತನಿಖೆ ಮಾಡ್ತಾ ಇದ್ದಾರೆ. ಇವತ್ತಿಲ್ಲ ನಾಳೆ ಸಿಗೆ ಬಿದ್ದೇ ಬೀಳ್ತಾರೆ ಯಾರು ತಪ್ಪಿದಸರು ಅಂತೇಳಿ. ಯಾರು ಕಾನೂನನ್ನು ಕಣ್ಮುಚ್ಚಕ್ಕಾಗುತ್ತೇನ್ರಿ? ರೆಡ್ಡಿ ಅವರ ಮನೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿದಾರಾ? ಅದೆಲ್ಲಾದ್ರೂ ಸಿಡಿದಿದ್ಯಾ ರಾಮುಲು ಅವರೇ? ಕಂಪ್ಲೇಂಟ್ ಮಾಡಿದ್ರ ನೀವು ಅದ್ರ ಬಗ್ಗೆ? ಆಲ್ರೆಡಿ ನೋಡ್ರಿ, ಆಟೋದಲ್ಲಿ ನಾನು ನೋಡಿಸಿದಲ್ಲಿ ನಿಮ್ TV5 ಅಲ್ಲಿ ಕೂಡ ನೋಡಿಸಿದಾರ. ಆ ಆಟೋ ಅಲ್ಲಿ ಪೊಲೀಸರು ಹಿಡ್ಕೊಳೋ ಪ್ರಯತ್ನ ಮಾಡ್ತಾರ. ಆ ಹಿಡ್ಕೊಂಡಂತ ಪ್ರಯತ್ನ ಮಾಡಿದ್ರೆ ಪೊಲೀಸರು ಆಟೋನ ಸೀಜ್ ಮಾಡಂತ ಟೈಮಲ್ಲಿ 2-3 ಬಾಟ್ಲುಗಳು ಕೆಳಗಡೆ ಬಿದ್ದೋತ. ಅವೆಲ್ಲ ಕೂಡ ಪೆಟ್ರೋಲ್ ಆಗಿರುತ್ತೆ. ಓಕೆ, ಸರಿ. ಈಗ ನೀವು ಪೆಟ್ರೋಲ್ ಬಾಂಬ್ಸ್ ಅಂದ್ರೆ ಏನಾಗುತ್ತೆ, ಈ ಬಾಟಲ್ಗಳಲ್ಲಿ ಪೆಟ್ರೋಲ್ ತುಂಬಿ ಮೇಲಿದ ಹೇಳಲ್ಲ. ಭರತ್ ರೆಡ್ಡಿ ಅವ್ರಿಗೆ ಮುಂಚೆ ಸೀನ್ಗೆ ಎಂಟ್ರಿ ಆದವರು ರಾಮುಲು ಅವರ ಈ ಗಲಾಟೆ ನೋಡಿಕೊಂಡು ಏನಾಗಿದೆಯಪ್ಪ ನೋಡಕ್ಕೆ ನೀವು ಭರತ್ ರೆಡ್ಡಿ ಕೇಳಿದ್ರೆ ನಾನು ಊರಲ್ಲಿರ್ಲಿಲ್ಲ ಅಂದ್ರು. ಜನಾರ್ದನ್ ರೆಡ್ಡಿ ಅವರು ಕೂಡ ಗಂಗಾವತಿಲಿ ಇದ್ದಿರಬೇಕು. ರಾಮುಲು ಅವರು ಫಸ್ಟ್ ಸೀನಲ್ಲಿ ಇದ್ದವ್ರು ನೀವೇನ ಅವಾಗ ಗಲಾಟೆ ಆಗ್ಬೇಕಾದ್ರೆ? ಇಲ್ಲ ರೀ, ನಾನು ನೋಡ್ರಿ, ನಾನು ಕೂಡ ಬೆಂಗಳೂರಿನಿಂದ ಬಂದಿರೋಂಥದ್ದು. ಜನಾರ್ದನ್ ರೆಡ್ಡಿ ಗಂಗಾವತಿನಿಂದ ನಮ್ಮ ಮನೆಗೆ ನೇರವಾಗಿ ಬಂದಿರೋಂಥದ್ದು. ಜನಾರ್ದನ್ ರೆಡ್ಡಿ ಮನೆ ನಮ್ಮ ಮನೆ ಬಗಲಿ ಇರೋ ಕಾರಣ ನಾನು ನಡ್ಕೊಂತ ಬರೋಂಥ ಟೈಮಲ್ಲಿ ಅವ್ರು ಯಾರು ಸತೀಶ್ ರೆಡ್ಡಿ ಅನ್ನೋರು ಹಿಂಬಾಲಕರು, ಅಂಗರಕ್ಷಕರು ಅವರೆಲ್ಲರೂ ಕೂಡ ನಮ್ಮೇಲೆ ಮುಗಿಬಿದ್ದಂತ ಟೈಮಲ್ಲಿ ನಾವು ನಮ್ಮ ಶಕ್ತಿ ಸಾಲಿಲ್ಲ, ನಾವು ಹಿಂದಕ್ಕೆ ಬಂದ್ಬಿಟ್ಟಿವಿ. ಅಷ್ಟೊತ್ತೊಳಗಡೆನೆ ಅವ್ರ ಅಂಗರಕ್ಷಕರು ಫೈರಿಂಗ್ ಸ್ಟಾರ್ಟ್ ಮಾಡಿದ್ರು. ಆ ಫೈರಿಂಗ್ ಅಲ್ಲಿ ಆ ಹುಡುಗಕ್ಕೆ ಅವರು ಬಂದೂಕಿನಿಂದ ಅವ್ರ ಹುಡುಗನ್ನೇ ಸಾಯಿಸ್ಕೊಂಡ್ರು. ಇಲ್ಲಿ ಇನ್ನೊಂದೇನಂದ್ರೆ, ಎಲ್ಲರೂ ಗಾಳಿಯಲ್ಲಿ ಗುಂಡು ಹಾರಿಸಿದ್ರು ಅಂತ ನಾವು ಕೇಳ್ತಾ ಇದ್ವಿ. ನಾವು ಅದನ್ನೇ ಓದಿದ್ವಿ ಕೂಡ. ಎಲ್ಲ ಆಕಾಶದ ಕಡೆ ಗನ್ ಮಾಡಿ ಶೂಟ್ ಮಾಡ್ತಾ ಇದ್ರು. ಇದು ಈ ವ್ಯಕ್ತಿಗೆ ಹೇಗ್ ತಾಕ್ತು ಅಂತ ಇದುವರೆಗೂ ಯಾರಿಗೂ ಗೊತ್ತಾಗಿಲ್ವಲ್ಲ ರಾಮುಲು ಅವರೇ? ಅಲ್ಲ, ಇವತ್ತು 4-5 ಮಂದಿ ಅಂಗರಕ್ಷಕರು ಯಾರು ಸತೀಶ್ ರೆಡ್ಡಿ ಅನ್ನೋರಿಗೆ ಒಬ್ಬನು ಮೇಲೆ ಹಾರಿಸಿದ್ರೆ ಒಬ್ಬನ ಸೈಡ್ ನಿಂದ ಹಾರಿಸ್ತಾರೆ. ನೀವು ನೋಡ್ಬೇಕು ಡೀಪ್ ಆಗಿ ಅದರಲ್ಲಿ ಗಮನಿಸಿ ನೋಡ್ರಿ. ಅವನು ಪಿಸ್ತೂಲ್ ಫೈರ್ ಮಾಡಕ್ಕಿಂತ ಮುಂಚೆನೆ ಗುಂಡು ಹಾರಿಸ್ಬಿಡ್ತಾನ. ಅವನು ಟ್ರಿಗರ್ ಹೊತ್ಕೊಂಡ್ಬಿಟ್ಟಿರ್ತಾನ. ಅವ್ರಿಗೆ ಗೊತ್ತಿಲ್ರಿ ಅದು ಏನಾಗುತ್ತೆ ಅಂದ್ರೆ ಬೈ ಫೋರ್ಸ್ಫುಲಿ ಪ್ರೆಷರ್ ಅಲ್ಲಿ ಆ ಕಡೆ ಈ ಕಡೆ ಒಳ್ಳಾರದಂತ ಹಿಂಗ್ ಹೊಡ್ಕೊಂಡಂತ ಟೈಮಲ್ಲಿ ಸೈಡ್ ನಿಂದ ಹಾರಿದ್ರಿ. ಅದು ನಾನು ಕೂಡ ನನಗೆ ಕೂಡ ಗೊತ್ತಿಲ್ರಿ. ವಾಟ್ಸಪ್ ಫೇಸ್ಬುಕ್ ಅಲ್ಲೇ ನಾನು ನೋಡ್ತಾ ಇದ್ರಿ. ಮತ್ತೆ ಈಗ ಈಗಿನ ಕಾಲದಲ್ಲಿ ಯಾರೋ ಗುಂಡಾರಿಸಿದ್ರೆ ಯಾರೋ ತಲೆ ಕಟ್ಟಕ್ಕಾಗುತ್ತೆ.